ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಎ ಕೆ ಸ್ಪೋರ್ಟ್ಸ್ ಅಪ್ಡೇಟ್ ಚಾನಲ್ಗೆ. ಇವತ್ತು ನಾವು ನೋಡೋಣ ಟಾಪ್ 5 ರೈಡರ್ಸ್ ಇನ್ PKL ಹಿಸ್ಟ್ರಿ. ಸೀಸನ್ 1ರಿಂದ ಸೀಸನ್ 11ವರೆಗೂ ಯಾರು ಟಾಪ್ 5ನಲ್ಲಿ ಇದ್ದಾರೆ ಎಂಬುದನ್ನ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟು, ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. 62% ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ವಿಡಿಯೋನ ಯಾರು ಸ್ಕಿಪ್ ಮಾಡದೆ ನೋಡಿ, ಆಗಲೇ ನಾನು ಹೇಳೋ ಮ್ಯಾಟ್ರು ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಮತ್ತು ನೋಡೋಣ ಬನ್ನಿ ಟಾಪ್ 5 ರೈಡರ್ಸ್ ಯಾರು ಅಂತ. ಫಸ್ಟ್ ಪ್ಲೇಸಲ್ಲಿ ಬರ್ತಾರೆ ದಿ ರೆಕಾರ್ಡ್ ಬ್ರೇಕರ್ ಪ್ರದೀಪ್ ನರ್ವಾಲ್. ಇವರು 190 ಮ್ಯಾಚ್ಗೆ ಗಳಿಸ್ತಾರೆ 1801 ರೈಡ್ ಪಾಯಿಂಟ್ಸ್ನ. ಸೆಕೆಂಡ್ ಪ್ಲೇಸಲ್ಲಿ ಬರ್ತಾರೆ ಮಣೀಂದರ್ ಸಿಂಗ್. ಇವರು 158 ಮ್ಯಾಚ್ಗೆ 1528 ರೈಡ್ ಪಾಯಿಂಟ್ಸ್ನ ಗಳಿಸ್ತಾರೆ. ಮತ್ತು ಥರ್ಡ್ ಪ್ಲೇಸಲ್ಲಿ ಬರ್ತಾರೆ ಪವನ್ ಕುಮಾರ್ ಶರಾವತ್. ಇವರು 139 ಮ್ಯಾಚ್ಗೆ 1318 ರೈಡ್ ಪಾಯಿಂಟ್ಸ್ನ ಗಳಿಸ್ತಾರೆ. ನೆಕ್ಸ್ಟ್ 4ನೇ ಸ್ಥಾನದಲ್ಲಿ ಬರ್ತಾರೆ ಅರ್ಜುನ್ ದೇಶ್ವಾಲ್. 114 ಮ್ಯಾಚ್ಗೆ ಗಳಿಸ್ತಾರೆ 1174 ರೈಡ್ ಪಾಯಿಂಟ್ಸ್ನ. ಫಿಫ್ತ್ ಪ್ಲೇಸಲ್ಲಿ ಬರ್ತಾರೆ ನವೀನ್ ಕುಮಾರ್. ಇವರು 107 ಮ್ಯಾಚ್ಗೆ 1102 ರೈಡ್ ಪಾಯಿಂಟ್ಸ್ನ ಗಳಿಸ್ತಾರೆ. ಇವರಾಗಿದ್ದಾರೆ ಟಾಪ್ 5 ರೈಡರ್ಸು. ಬನ್ನಿ ಇವರ ರೆಕಾರ್ಡ್ಸ್ ಏನಿದ್ದಾವೆ ಮತ್ತು ಇವರು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರು ಅಂತ. ಫಸ್ಟ್ ಬರ್ತಾರೆ ಪ್ರದೀಪ್ ನರ್ವಾಲ್. ಇವರ ಎಂಟ್ರಿ ಆಗುತ್ತೆ ಸೀಸನ್ 2ರಲ್ಲಿ. ನಮ್ಮ ಬೆಂಗಳೂರು ಬುಲ್ಸ್ ಪರವಾಗಿ ಇವರು ಸೀಸನ್ 2ರಲ್ಲಿ ಇವರ ಜರ್ನಿನ ಸ್ಟಾರ್ಟ್ ಮಾಡ್ತಾರೆ. ಆ ಸೀಸನ್ 2ರಲ್ಲಿ ಗಳಿಸ್ತಾರೆ 6 ಮ್ಯಾಚಿಗೆ 9 ಪಾಯಿಂಟ್ಸ್ನ ಮಾತ್ರ ಗಳಿಸ್ತಾರೆ. ಇಲ್ಲಿಂದ ಇವರ ಜರ್ನಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ನೋಡೋಣ ಯಾವ್ಯಾವ ಟೀಮ್ಸ್ಗೆ ಆಡಿದ್ದಾರೆ ಅಂತ. ಸೀಸನ್ 2ರಲ್ಲಿ ಆಡಿದ್ದಾರೆ ಬೆಂಗಳೂರು ಬುಲ್ಸ್ಗೆ. ಸೀಸನ್ 3ರಿಂದ ಸೀಸನ್ 7ರವರೆಗೂ ಆಡಿದ್ದಾರೆ ಇವರು ಪಾಟ್ನಾ ಪೈರೇಟ್ಸ್ ಟೀಮ್ಗೆ. ಮತ್ತು ಪಾಟ್ನಾ ಪೈರೇಟ್ಸ್ ಟೀಮ್ನ ಚಾಂಪಿಯನ್ ಆಗಿ ಮಾಡಿದ್ದಾರೆ. ಇದರಲ್ಲಿ ಇವ್ರದೇ ಮೇನ್ ಕಾಂಟ್ರಿಬ್ಯೂಷನ್ ಅಂತ ಹೇಳ್ಬೋದು. ಒಟ್ಟು 5 ವರ್ಷಗಳ ಕಾಲ ಇವರು ಪಾಟ್ನಾ ಪೈರೇಟ್ಸ್ ಟೀಮ್ಗೆ ಆಡ್ತಾರೆ. ಸೀಸನ್ 8ರಿಂದ 10ರವರೆಗೂ ಇವರು ಆಡ್ತಾರೆ UP ಯೋಧಾಸ್ ಟೀಮ್ಗೆ. 3 ವರ್ಷಗಳ ಕಾಲ ಇವರು UP ಯೋಧಾಸ್ ಟೀಮ್ಗೆ ಆಡ್ತಾರೆ. ಸೀಸನ್ 11ರಲ್ಲಿ ಬರ್ತಾರೆ ಬೆಂಗಳೂರು ಬುಲ್ಸ್, ನಮ್ಮ ಬುಲ್ಸ್ ಟೀಮ್ಗೆ. ಅನ್ಫಾರ್ಚುನೇಟ್ಲಿ ಏನಂದರೆ ಇವರು ಸೀಸನ್ 12ರಲ್ಲಿ ಅನ್ಸೋಲ್ಡ್ ಆಗಿ ಉಳಿತಾರೆ. ಆದ್ದರಿಂದ ನಾವು ಈ ಸೀಸನಲ್ಲಿ ಇವ್ರನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ. ನೋಡೋಣ ಯಾವ್ಯಾವ ರೆಕಾರ್ಡ್ಸ್ ಇದ್ದಾವೆ ಇವರ ಹೆಸರಿನಲ್ಲಿ ಅಂತ. ಮೇನಾಗಿ ಯಾವ ರೆಕಾರ್ಡ್ಸ್ ಇದ್ದಾವೆ ಮಾತ್ರ ನೋಡೋಣ. ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ. ಮೋಸ್ಟ್ ರೈಡ್ ಪಾಯಿಂಟ್ಸ್ ಇನ್ PKL ಹಿಸ್ಟ್ರಿ. ರೈಡ್ ಪಾಯಿಂಟ್ಸ್ ತಂದಿರೋದ್ರಲ್ಲಿ ಇವರೇ ಫಸ್ಟ್ನೇ ಪ್ಲೇಸಲ್ಲಿ ನಿಂತಿದ್ದಾರೆ. ಮತ್ತು ಸೆಕೆಂಡ್ ರೆಕಾರ್ಡ್ ಮೋಸ್ಟ್ ರೈಡ್ ಪಾಯಿಂಟ್ಸ್ ಇನ್ ಸಿಂಗಲ್ ಸೀಸನು. ಒಟ್ಟು 369 ರೈಡ್ ಪಾಯಿಂಟ್ಸ್ನ ತಂದಿದ್ದಾರೆ ಇವರು. ಸೀಸನ್ 5ನಲ್ಲಿ ಆಡ್ಬೇಕಾದ್ರೆ 369 ರೈಡ್ ಪಾಯಿಂಟ್ಸ್ನ ತಂದಿದ್ದಾರೆ ಸೀಸನ್ 5ರಲ್ಲಿ. ನೆಕ್ಸ್ಟ್ ಸೆಕೆಂಡ್ ಪ್ಲೇಸಲ್ಲಿ ಬರ್ತಾರೆ ಮಣೀಂದರ್ ಸಿಂಗ್. ಇವರ ಜರ್ನಿ ಸ್ಟಾರ್ಟ್ ಆಗುತ್ತೆ ಸೀಸನ್ 1ರಲ್ಲಿ. ಅಂದರೆ ಇವರು ಸೀಸನ್ 1ರಲ್ಲೇ ಇವರು ಪ್ರೊ ಕಬಡ್ಡಿನ ಸ್ಟಾರ್ಟ್ ಮಾಡ್ತಾರೆ. ಇವರ ಜರ್ನಿ ಸ್ಟಾರ್ಟ್ ಆಗುತ್ತೆ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಟೀಮ್ನೊಂದಿಗೆ. ಆ ಸೀಸನಲ್ಲಿ ಇವರು ಗಳಿಸ್ತಾರೆ 16 ಮ್ಯಾಚ್ಗೆ 137 ರೈಡ್ ಪಾಯಿಂಟ್ಸ್ನ ಗಳಿಸ್ತಾರೆ. ನೋಡೋಣ ಯಾವ್ಯಾವ ಟೀಮ್ಸ್ಗೆ ಇವರು ಆಡಿದ್ದಾರೆ ಅಂತ. ಸೀಸನ್ 1ರಲ್ಲಿ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಟೀಮ್ಗೆ. ಮತ್ತು ಇವರು 3 ಸೀಸನ್ಗಳ ಕಾಲ ಲಾಂಗ್ ಗ್ಯಾಪ್ನ ತಗೊಳ್ತಾರೆ. ಇವರ ಪರ್ಸನಲ್ ಇಶ್ಯೂಸಿಂದ ಇವರು ಆಡೋದೇ ಇಲ್ಲ. ಮತ್ತು ಇವರ ಎಂಟ್ರಿ ಆಗುತ್ತೆ ಸೀಸನ್ 5ಕ್ಕೆ. ಸೀಸನ್ 5ರಿಂದ ಸೀಸನ್ 11ರವರೆಗೂ ಇವರು ಆಡ್ತಾರೆ ಬೆಂಗಾಲ್ ವಾರಿಯರ್ಸ್ ಟೀಮ್ಗೆ. ಇವರು ಮೇನ್ ಆಗಿ ಹೇಳ್ಬೇಕಂದ್ರೆ 2 ಟೀಮ್ಸ್ಗೆ ಮಾತ್ರ ಆಡಿದ್ದಾರೆ. ಬೆಂಗಾಲ್ ವಾರಿಯರ್ಸ್ನ ಮಾಡ್ತಾರೆ ಇವರು ಚಾಂಪಿಯನ್ ಟೀಮ್. ಮತ್ತು ಇವರ ಕಾಂಟ್ರಿಬ್ಯೂಷನ್ ಏನಿರುತ್ತೆ ಅದು ಮೇನ್ ಆಗಿರುತ್ತೆ ಬೆಂಗಾಲ್ ವಾರಿಯರ್ಸ್ ಟೀಮ್ನಲ್ಲಿ. 7 ವರ್ಷಗಳ ಕಾಲ ಬೆಂಗಾಲ್ ವಾರಿಯರ್ಸ್ ಟೀಮ್ಗೆ ಇವರು ಆಡಿದ್ದಾರೆ. ಸೀಸನ್ 12ರಲ್ಲಿ ಪಾಟ್ನಾ ಪೈರೇಟ್ಸ್ ಟೀಮ್ ಇವ್ರನ್ನ ತಗೊಳ್ಳುತ್ತೆ. ಇವರ ರೆಕಾರ್ಡ್ಸ್ ಏನಿದಾವೆ ಅಂದರೆ ಇವರು ಸೆಕೆಂಡ್ ಪ್ಲೇಯರ್ ಆಗಿದ್ದಾರೆ 1500 ರೈಡ್ ಪಾಯಿಂಟ್ಸ್ನ ತಂದಿರೋದ್ರಲ್ಲಿ ಸೆಕೆಂಡ್ ಪ್ಲೇಯರ್ ಇನ್ PKL ಹಿಸ್ಟ್ರಿನಲ್ಲಿ ಆಗಿದ್ದಾರೆ. ಮೋಸ್ಟ್ ರೈಡ್ ಪಾಯಿಂಟ್ಸ್ ಇನ್ PKLನಲ್ಲಿ ಇವರು ಸೆಕೆಂಡ್ ಪ್ಲೇಯರ್ ಆಗಿದ್ದಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಥರ್ಡ್ ಪ್ಲೇಸಲ್ಲಿ ಬರ್ತಾರೆ ಪವನ್ ಕುಮಾರ್ ಶರಾವತ್. ಇವರ ಜರ್ನಿ ಸ್ಟಾರ್ಟ್ ಆಯಿತು ಸೀಸನ್ 3ರಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ಗೆ ಇವರು ಸ್ಟಾರ್ಟ್ ಮಾಡ್ತಾರೆ. ಆ ಸೀಸನ್ನಲ್ಲಿ ಇವರು ಗಳಿಸ್ತಾರೆ 13 ಮ್ಯಾಚ್ಗೆ 53 ರೈಡ್ ಪಾಯಿಂಟ್ಸ್ನ. ನೋಡೋಣ ಯಾವ್ಯಾವ ಟೀಮ್ಸ್ಗೆ ಆಡಿದ್ದಾರೆ ಅಂತ. ಸೀಸನ್ 3 ಮತ್ತು ಸೀಸನ್ 4 ಇವರು ಆಡ್ತಾರೆ ಬೆಂಗಳೂರು ಬುಲ್ಸ್ ಟೀಮ್ಗೆ. ಮತ್ತು ಸೀಸನ್ 5ನಲ್ಲಿ ಆಡ್ತಾರೆ ಗುಜರಾತ್ ಜೈಂಟ್ಸ್ ಟೀಮ್ಗೆ. ಮತ್ತು ಇವರು ಬರ್ತಾರೆ ಸೀಸನ್ 6, 7, 8. ಒಟ್ಟು ಹೇಳ್ಬೇಕಂದ್ರೆ 5 ವರ್ಷಗಳ ಕಾಲ ನಮ್ಮ ಬೆಂಗಳೂರು ಬುಲ್ಸ್ ಟೀಮ್ನಲ್ಲಿ ಇವರು ಆಡಿದ್ದಾರೆ ಅಂತ ಹೇಳ್ಬೋದು. ಆದ್ದರಿಂದ ಇವ್ರಿಗೆ ನಮ್ಮ ಕರ್ನಾಟಕದಲ್ಲಿ ಪವನ್ ಕುಮಾರ್ ಶರಾವತ್ಗೆ ಜಾಸ್ತಿ ಫ್ಯಾನ್ಸ್ ಇದ್ದಾರೆ ಅಂತ ಹೇಳ್ಬೋದು. ಮತ್ತು ಇವರು ಸೀಸನ್ 9ಗೆ ಹೋಗ್ತಾರೆ ತಮಿಳ್ ತಲಾವಾಸ್ ಟೀಮ್ಗೆ. ಅನ್ಫಾರ್ಚುನೇಟ್ಲಿ ಏನಾಗುತ್ತೆ ಅಂದರೆ ಇವರು ತಮಿಳ್ ತಲಾವಾಸ್ ಟೀಮ್ನಲ್ಲಿ ಫಸ್ಟ್ನೇ ಮ್ಯಾಚಲ್ಲೇ ಇವರು ಇಂಜುರಿಗೆ ಒಳಗಾಗ್ತಾರೆ.
ಆದ್ದರಿಂದ ಅವರು ಈ ಸೀಸನ್ನ ಆಡೋದಕ್ಕೆ ಸಾಧ್ಯನೇ ಆಗಲ್ಲ. ಮತ್ತು ಸೀಸನ್ 10, 11 ಆಡ್ತಾರೆ ಇವರು ತೆಲುಗು ಟೈಟನ್ಸ್ ಟೀಮ್ಗೆ, ಮತ್ತು ಕ್ಯಾಪ್ಟನ್ ಆಗಿ ಆ ಟೀಮ್ನಲ್ಲಿ ಆಡ್ತಾರೆ ಅಂತ ಹೇಳ್ಬೋದು. ಸೀಸನ್ 12 ಸೋಲ್ಡ್ ಆಗ್ತಾರೆ ಮತ್ತು ತಮಿಳ್ ತಲಾವಸ್ ಟೀಮ್ಗೆ. ಮತ್ತು ನೋಡೋಣ ಇವರ ರೆಕಾರ್ಡ್ಸ್ ಏನಿದ್ದಾವೆ ಅಂತ. ಮೇಯ್ನಾಗಿ ಬರುತ್ತೆ ಇವರ ರೆಕಾರ್ಡು ಮೋಸ್ಟ್ ರನ್ಸ್ ಇನ್ ಎ ಸಿಂಗಲ್ ಮ್ಯಾಚ್. ಅಂದರೆ ಒಂದೇ ಒಂದು ಮ್ಯಾಚಿನಲ್ಲಿ ಅತಿ ಹೆಚ್ಚು ರೈಡ್ ಪಾಯಿಂಟ್ಸ್ನ ಗಳಿಸಿರೋ ಪ್ಲೇಯರ್ ಆಗಿ ಇವರು ಇದ್ದಾರೆ. ಒಟ್ಟು 39 ಪಾಯಿಂಟ್ಸ್ನ ತರ್ತಾರೆ. ಮತ್ತು ಸೆಕೆಂಡ್ ರೆಕಾರ್ಡ್ ಬಂದ್ಬಿಟ್ಟು ಇವರು ಬೆಸ್ಟ್ ರೈಡರ್ ಅವಾರ್ಡ್ನ ವಿನ್ ಆಗ್ತಾರೆ ಬ್ಯಾಕ್ ಟು ಬ್ಯಾಕ್ 2 ಸೀಸನ್ 6, ಸೀಸನ್ 7 ಇವರು ಬ್ಯಾಕ್ ಟು ಬ್ಯಾಕ್ ಅವಾರ್ಡ್ಗಳನ್ನು ವಿನ್ ಆಗ್ತಾರೆ, ಬೆಸ್ಟ್ ರೈಡರ್ ಅವಾರ್ಡ್. ನೆಕ್ಸ್ಟ್ 4th ಪ್ಲೇಸಲ್ಲಿ ಬರ್ತಾರೆ ಅರ್ಜುನ್ ದೇಶ್ವಾಲ್. ಇವರ ಎಂಟ್ರಿ ಆಗುತ್ತೆ ಸೀಸನ್ 6. ಇವರು ಯು ಮುಂಬಾದ ತಂಡದ ಪರವಾಗಿ ಇವರ ಜರ್ನಿನ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಇವರು ಆ ಸೀಸನಲ್ಲಿ ಗಳಿಸ್ತಾರೆ 3 ಮ್ಯಾಚ್ಗೆ 4 ಪಾಯಿಂಟ್ಸ್ನ ಮಾತ್ರ ಗಳಿಸ್ತಾರೆ. ನೋಡೋಣ ಯಾವ್ಯಾವ ಟೀಮ್ಸ್ಗೆ ಆಡಿದ್ದಾರೆ ಅಂತ. ಸೀಸನ್ 6, ಸೀಸನ್ 7 ಇವರು ಯು ಮುಂಬಾದ ತಂಡದ ಪರವಾಗಿ ಆಡ್ತಾರೆ. ಇವರು ಮೇನ್ ಪ್ಲೇಯರ್ ಆಗಿ ಗುರುತಿಸ್ಕೊಳ್ಳೋದು ಇವರು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಟೀಮ್ಗೆ ಬಂದಾಗಲೇ. ಸೀಸನ್ 8ರಿಂದ ಸೀಸನ್ 11ವರೆಗೂ ಇವರು ಆಡ್ತಾರೆ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಟೀಮ್ ಪರವಾಗಿ. ಒಟ್ಟು 4 ವರ್ಷಗಳ ಕಾಲ ಒಂದು ಟೀಮ್ಗೆ ಆಡಿದ್ದಾರೆ ಅಂತ ಹೇಳ್ಬೋದು. ಮತ್ತು ಇವರು ಈ ಸೀಸನ್ ಸೋಲ್ಡ್ ಆಗಿದ್ದಾರೆ ತಮಿಳ್ ತಲಾವಸ್ ಟೀಮ್ಗೆ. ನೋಡೋಣ ಇವ್ರು ಏನು ರೆಕಾರ್ಡು ಅಂತ. ಇವರು 4th ಪ್ಲೇಯರ್ ಆಗಿದ್ದಾರೆ ಮೋಸ್ಟ್ ರೈಡ್ ಪಾಯಿಂಟ್ಸ್ ಇನ್ PKL. ನೆಕ್ಸ್ಟ್ 5th ಪ್ಲೇಸಲ್ಲಿ ಬರ್ತಾರೆ ನವೀನ್ ಕುಮಾರ್ ಎಕ್ಸ್ಪ್ರೆಸ್. ಇವರ ಜರ್ನಿ ಸ್ಟಾರ್ಟ್ ಆಗುತ್ತೆ ಸೀಸನ್ 6ರಲ್ಲಿ ದಬಾಂಗ್ ಡೆಲ್ಲಿ ಟೀಮ್ ಪರವಾಗಿ. ಸೀಸನ್ 6, 7, 8, 9, 10, 11 ಟೋಟಲ್ 6 ವರ್ಷಗಳ ಕಾಲ ಇವರು ದಬಾಂಗ್ ಡೆಲ್ಲಿ KC ಟೀಮ್ ಪರವಾಗಿ ಆಡ್ತಾರೆ. ಸೀಸನ್ 12 ಇವರು ಸೋಲ್ಡ್ ಆಗಿದ್ದಾರೆ ಹರಿಯಾಣ ಸ್ಟೀಲರ್ಸ್. ಈ ಸಲ ನಾವು ನೋಡ್ಬೋದು ಹೊಸ ಜರ್ಸಿನಲ್ಲಿ ಮತ್ತು ಹೊಸ ಟೀಮ್ಗೆ. ಇವರ ರೆಕಾರ್ಡ್ ಬಂದುಬಿಟ್ಟು 5th ಪ್ಲೇಯರ್ ಆಗಿದ್ದಾರೆ ಮೋಸ್ಟ್ ರೈಡ್ ಪಾಯಿಂಟ್ಸ್ ಇನ್ PKL. ಇದಾಯಿತು ಟಾಪ್ 5 ರೈಡರ್ಸ್ ಇನ್ PKL ಹಿಸ್ಟರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ಚಾನಲ್ನ ಯಾರಾದರೂ ಹೊಸ್ದಾಗಿ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.